ನೋಡು, ಸ್ವಲ್ಪ ಟಾನಿಕ್ ಇದೆ, ಕೊಡ್ಬಿಡ್ತೀಯಾ? ಬೇಡ, ನಂಗೆ ಟೇಸ್ಟ್ ಇಷ್ಟ ಇಲ್ಲ. ಇದು ಜ್ಯೂಸ್ ಅಲ್ಲಮ್ಮ, ಟೇಸ್ಟ್ ನೋಡ್ಕೊಂಡು ಕುಡಿಯೋದಕ್ಕೆ. ಮೆಡಿಸನ್ ಹೀಗೆ ಇರುತ್ತೆ. ಒಂದ್ ವಿಷಯ ಅರ್ಥ ಮಾಡ್ಕೊ, ಯಾವ ಐಟಮ್ ಸಿಹಿಯಾಗಿರುತ್ತೆ ಅದರಿಂದ ದೇಹಕ್ಕೆ ಕೆಟ್ಟದಾಗತ್ತೆ, ಯಾವುದು ಕಹಿಯಾಗಿರುತ್ತೆ ಅದರಿಂದ ದೇಹಕ್ಕೆ ಒಳ್ಳೇದಾಗತ್ತೆ. ಹಾಗೇನೆ ಜೀವನದಲ್ಲಿ ಯಾರು ಬೈತಾರೆ ಅವ್ರಿಗೆ ನಮ್ಮೇಲೆ ಪ್ರೀತಿ ಜಾಸ್ತಿ ಇರತ್ತೆ. ಯಾರು ಒಳ್ಳೆಯವ್ರ ತರ ಸ್ವೀಟ್ ಆಗಿ ಮಾತಾಡಿ ನಾಟಕ ಮಾಡ್ತಾರೆ ಅವರಿಂದ ನಮ್ಗೆ ಕೆಟ್ಟದಾಗತ್ತೆ. ಅಯ್ಯೋ, ನಂಗೇನೋ ಅರ್ಥ ಆಗ್ಲಿಲ್ಲಪ್ಪ. ಸರಿ ಆಯ್ತು. ಈಗ ಟಾನಿಕ್ ಕುಡಿದ್ರೆ ಹೊಟ್ಟೆಲಿರೋ ಪಾಪುಗೆ ತುಂಬಾ ಒಳ್ಳೇದಾಗತ್ತೆ. ಪಾಪು ತುಂಬಾ ಚೆನ್ನಾಗಿ ಬೆಳೆಯತ್ತೆ. ಹೌದಾ? ಹಾಗಾದ್ರೆ ಕುಡಿತೀನಿ. ಗುಡ್ ಗರ್ಲ್. ಸರಿ, ಈಗ ಊಟ ಮಾಡೋಣ. ಭೈರವಿ? ಭೈರವಿ ಬ್ಯಾಡ್ ಗರ್ಲ್. ಇಲ್ಲ, ಭೈರವಿನು ಗುಡ್ ಗರ್ಲ್. ಹೌದು. ಸರಿ, ಈಗ ಊಟ ಮಾಡಿಸ್ಲಾ? ಓಕೆ. ಚೆನ್ನಾಗಿದೆ. ಯಾಕೆ ಹಾಗೆ ನೋಡ್ತಿದ್ಯಾ? ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ನಿನ್ನ ಪಕ್ಕದಲ್ಲೇ ಇರ್ಬೇಕು ಅನ್ಸುತ್ತೆ. ನನ್ನ ಬಿಟ್ಟು ನೀನ್ ಎಲ್ಲೂ ಹೋಗ್ಬೇಡ. ನೀನ್ ಇಲ್ದೆ ನಂಗ್ ಭಯ ಆಗುತ್ತೆ. ಆಯ್ತು, ಯಾವಾಗ್ಲೂ ನಾನ್ ನಿನ್ ಜೊತೆಗೆ ಇರ್ತೀನಿ, ಸರಿನಾ? ಸರಿ, ಊಟ ಮಾಡು. ವೈನಿಯವ್ರ, ನಾ ಇವತ್ತು ಕೆಲಸ ಹುಡ್ಕೊಂಡು ಹೋಗುವಾಗ ಒಂದು ಮನೆ ಮುಂದೆ ಕೆಲಸದವ್ರು ಬೇಕಾಗ್ಯಾರಂತ ಬೋರ್ಡ್ ಹಾಕಿದ್ರು. ಆ ಮನೆಯವ್ರನ್ನ ಮಾತಾಡಿಸ್ದೆ. ಅವ್ರಿಗೆ 3 ಮಂದಿ ಕೆಲಸದವ್ರು ಬೇಕಾಗ್ಯಾರಂತ. ಅಡಿಗೆ ಮಾಡಾಕ, ತೋಟದ ಕೆಲಸ ಮಾಡಾಕ, ಮನೆ ನೋಡ್ಕೊಳಕ, ನಮ್ಮ ಬಗ್ಗೆ ಎಲ್ಲಾನು ಅವ್ರಿಗೆ ಹೇಳ್ದೆ ರೀ. ಅವರು ನಾಳೆಯಿಂದನೇ ಕೆಲ್ಸಕ್ಕೆ ಬರಕ್ಕೆ ಹೇಳ್ಯಾರ. ಭಾಳ ದೊಡ್ಡ ಮನೆ ರೀ. ಸಂಬಳ ಒಂದು ವಿಷಯನೇ ಅಲ್ಲ, ಇರೋದಕ್ಕೆ ಜಾಗ, ಊಟ ಕೊಟ್ರೆ ಸಾಕು. ನೋಡಿ, ನಾವಿರೋ ಜಾಗ ಯಾರಿಗೂ ಗೊತ್ತಾಗಬಾರ್ದು. ನಮಗೆ ಕೆಲಸ ಕೊಡೋರು ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ವಿಚಾರಿಸ್ಕೊಳ್ಬೇಕು. ಅವ್ರಿಗೂ ಆ ಶಿವಗಾಮಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಬೇಕು. ನನಗೇನೋ ಶಿವಗಾಮಿಗೂ ಅವ್ರಿಗೂ ಸಂಬಂಧ ಐತಿ ಅಂತ ಅನ್ಸೋದಿಲ್ರಿ. ಮನೆ ಮುಂದೆ ಬೋರ್ಡ್ ಹಾಕ್ಯಾರ, ನಾ ಕೆಲಸ ಹುಡ್ಕೊಂಡು ಹೊಂಟಿದ್ದೆ. ನಾ ಅಲ್ಲಿಗೆ ಬರ್ತೀನಿ ಅಂತ ಅವ್ರಿಗೆ ಹೆಂಗೆ ಗೊತ್ತಿರ್ತೈತೆ ಹೇಳ್ರಿ? ಎಲ್ಲ ಆಕಸ್ಮಿಕ ಅಷ್ಟೇ ರೀ. ಆಮೇಲೆ ಮನೆ ಭಾಳ ದೂರ ಐತ್ರಿ. ಸುತ್ತಮುತ್ತ ಇರೋ ಮನೆಗಳು ಭಾಳ ದೊಡ್ಡ ಮನೆಗಳು. ನಾವು ಅಲ್ಲಿದ್ರ ಯಾರಿಗೂ ಡೌಟ್ ಬರಂಗಿಲ್ರಿ. ಮನೆಯೊಳಗೆ ಯಾರದಾರ, ಏನು ನಡೆಯಕತ್ತೈತಿ ಅಂತಾನೂ ಗೊತ್ತಾಗಂಗಿಲ್ಲ. ಸದ್ಯಕ್ಕೆ ಅಲ್ಲಿಗೆ ಕೆಲ್ಸಕ್ಕೆ ಹೋಗೋಣ. ಹಾಂ. ಹೋದ್ಮೇಲೆ ಮುಂದಕ್ಕಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಿದ್ರಾಯ್ತು. ಹಾಂ. ಅಲ್ಲ, ನಮ್ಮನ್ನ ನೋಡಿದ್ರೆ ಕೆಲಸದವ್ರ ತರನೇ ಕಾಣಿಸ್ತಿಲ್ವಲ್ಲ, ಏನ್ ಮಾಡೋದು? ಒಂದು ಕೆಲಸ ಮಾಡು, ಅಲ್ಲಿ ರೋಡ್ ಮೇಲೆ ಇರೋ ಮಣ್ಣು ತಗೊಂಡು ಮಕ್ಕಕ್ಕೆ ಮೆತ್ಕೊಂಡ್ಬಿಡು. ನನ್ನನ್ನು ನೋಡು, ನಾನು ನೋಡಿದ್ರ ಅವ್ರಿಗೇನು ಡೌಟ ಬರಂಗಿಲ್ಲ. ನೀವಿರೋದು ಬಿಕಾರಿ ತರನೇ. ನಿಮ್ಮನ್ನ ನೋಡಿದ್ರೆ ಕಡುಬಡವ ಅಂತಾನೆ ಅನ್ನೋದು, ಶ್ರೀಮಂತ ಅಂತ ಅನ್ಸೋದೇ ಇಲ್ಲ. ಅದೇ ನಮ್ಮ ಅಕ್ಕನ್ ನೋಡಿ ಯಾರಿಗೆ ಆದ್ರೂ ಡೌಟ್ ಬಂದೇ ಬರುತ್ತೆ. ಮುಖದಲ್ಲಿ ಎಂತ ಕಳೆ ಇದೆ, ಆ ಸ್ಕಿನ್ ಟೋನ್ ನೋಡಿ. ತಿನ್ನಾಕೊಂದು ತುತ್ತು ಊಟ ಇಲ್ಲ ಅಂದ್ರು ಈ ದಿಮಾಕು ದರ್ಪಿಗೇನು ಕಮ್ಮಿ ಇಲ್ಲಲ್ಲ. ಅವ್ರು ಏನಾದರೂ ಕೇಳಿದ್ರ ಬಾಳೆ ಬದುಕಿದ ಕುಟುಂಬ ಈಗ ಬರಿಗೈ ಆಗದೀವಿ, ನೀವು ಹೇಳಿದ ಕೆಲಸ ಮಾಡ್ತೀವಿ ಅಂತ ಹೇಳಿಬಿಡುನು. ನನಗನ್ಸೋ ಪ್ರಕಾರ ಅದಕ್ಕಿಂತ ಚಲೋ ಮನಿ ಎಲ್ಲೂ ಸಿಗಂಗಿಲ್ಲ. ನಮಗೆ ಹೆಂಗೆ ಬೇಕೋ ಹಂಗೈತಿ. ಸರಿ, ನಾಳೆ ಬೆಳಗ್ಗೆನೆ ಹೋಗೋಣ, ನಡೀರಿ. ಹಾಂ. ನಡೀರಿ. ಏಯ್, ಬನ್ನಿ. ರಜನಿ, ಪಾಪು ನಿದ್ದೆ ಹೋದ್ಲಾ? ನಿಮ್ಮನ್ನ ಕೇಳ್ತಾ ಕೇಳ್ತಾ ಊಟ ಮಾಡ್ತಾ ಇದ್ಲು. ಅಂಕಲ್ ಬರೋವರೆಗೂ ಮಲ್ಗಲ್ಲ ಅಂತ ಹೇಳ್ತಾ ಇದ್ಲು. ಹಾಗೆ ಮಾತಾಡ್ತಾ
ನಿದ್ದೆ ಹೋದ್ಲು. ಮಗು ಆಗಿರೋದು ಎಷ್ಟು ದೊಡ್ಡ ವರ ಅಲ್ವಾ? ಮಲಗಿದ ತಕ್ಷಣ ನಿದ್ದೆ ಹೋಗ್ತಾರೆ. ಎಷ್ಟೇ ಬೇಜಾರಾದರೂ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಮರ್ತು ಹೋಗ್ತಾರೆ. ದ್ವೇಷ, ಅಸೂಯೆ, ಕೋಪ ಇದ್ಯಾವುದೂ ಇರಲ್ಲ. ಇನ್ನೇನ್ 2-3 ವರ್ಷ ಅವಳು ಬಾಲ್ಯನ ಕಳ್ಕೋತಾಳೆ. ಎಲ್ಲ ಕಷ್ಟಗಳು ಶುರುವಾಗುತ್ತೆ. ನನ್ ಮಗಳು ಜೀವನ ನನ್ ಜೀವನ ತರ ಆಗ್ಬಾರ್ದು. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ಬೇಜಾರಲ್ಲಿದೆಯಾ? ಏನಾಯ್ತು? ಆಫೀಸಲ್ಲಿ ಯಾರಾದರೂ ಏನಾದರೂ ಅಂದ್ರ? ಅಲ್ಲಿ ಕೆಲಸ ಮಾಡೋದು ನಿಂಗೆ ಇಷ್ಟ ಆಗ್ತಾ ಅಲ್ವಾ? ನಿಮ್ ಆಫೀಸಲ್ಲಿ ಕೆಲಸ ಮಾಡೋದು ಆರ್ಥಿಕವಾಗಿ ನನಗ್ ತುಂಬಾ ಸಹಾಯ ಮಾಡ್ತಾ ಇದೆ. ರೇಷನ್ ತಗೋಬೇಕು, ಬಾಡಿಗೆ ಕಟ್ಬೇಕು, ಫೀಸ್ ಕಟ್ಬೇಕು ಅನ್ನೋ ಚಿಂತೆನೇ ಇಲ್ಲ. ಆದ್ರೆ ನನ್ನಿಂದ ನಿಮಗ್ ತೊಂದರೆ ಆಗ್ತಿದೆ ಅನ್ನೋದೊಂದೇ ಚಿಂತೆ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಾನು ಕೆಲ್ಸ ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ಯಾಕೆ? ಅಂಥದ್ದೇನಾಯ್ತು ಆಫೀಸಲ್ಲಿ? ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದು ಅಲ್ಲಿರೋರು ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಅದರಿಂದ ನಿಮ್ಗೂ ಅವಮಾನ ಆಗ್ತಾ ಇದೆ. ನನಗೂ ಇನ್ನೂ ಪೂರ್ತಿಯ ಕೆಲಸ ಬರ್ತಾ ಇಲ್ಲ, ಕಲಿತಾ ಇದ್ದೀನಿ. ಎಷ್ಟು ಅಂತ ನೀವು ಸಪೋರ್ಟ್ ಮಾಡ್ತಾ ಇರ್ತೀರಾ? ನನ್ನಿಂದ ನಿಮ್ಗಾಗೋ ಅವಮಾನ ನೋಡಿದ್ರೆ ನಂಗೆ ತುಂಬಾ ನೋವು ಆಗ್ತಾ ಇದೆ. ನನ್ನ ಸ್ವಾರ್ಥಕ್ಕೆ ನಿಮ್ ಘನತೆ, ಗೌರವನ ಬಲಿ ತಗೋತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ನೋಡು ರಶ್ಮಿ, ಅಷ್ಟೆಲ್ಲ ಯೋಚನೆ ಮಾಡಬೇಡ. ಸದ್ಯದರಲ್ಲೇ ಆಫೀಸ್ ಕಂಟ್ರೋಲು ನನ್ನ ಅಂಡರಲ್ಲೇ ಬರುತ್ತೆ. ಸ್ವಲ್ಪ ದಿನ ಟೈಮ್ ಕೊಡು. ಇತ್ತೀಚೆಗೆ ನಾನು ಆಫೀಸ್ಗೆ ಸರಿಯಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಆಫೀಸಲ್ಲಿ ನನಗೆದ್ದಿದ್ದು ಹಿಡಿತ ಕಮ್ಮಿ ಆಗಿದೆ. ಅದನ್ನು ಮತ್ತೆ ಕಂಟ್ರೋಲಿಗೆ ತಗೋತೀನಿ. ಯಾರೂ ನಿನ್ನ ಹತ್ರ ಬರಬಾರ್ದು, ಹಾಗೆ ಮಾಡ್ತೀನಿ. ಬೇರೆಯವ್ರಿಗೆ ನನ್ನ ಮೇಲೆ ಅಸಮಾಧಾನ ಇದ್ರೂ ಪರವಾಗಿಲ್ಲ. ಶಿವಗಾಮಿ ಅವ್ರಿಗಿದೆಯಲ್ಲ, ಅದೇ ನನಗ್ ಬೇಜಾರು. ನಾನು ಹೇಳಿದ್ನಲ್ಲ, ಎಲ್ಲ ಸ್ವಲ್ಪ ದಿನ ಅಷ್ಟೇ. ನೋಡು, ನಂಗೆ ಅರ್ಥ ಆಗುತ್ತೆ. ಅಕೌಂಟ್ಸಲ್ಲಿ ನಿನಗೆ ಇನ್ನೂ ಸ್ವಲ್ಪ ನಾಲೆಜ್ ಬರಬೇಕು. ಅಷ್ಟಾದರೆ ಸಾಕು. ನಿನ್ನ ಸಿನ್ಸಿಯರಿಟಿ ಅವಳಿಗೆ ಇಷ್ಟ ಆಗುತ್ತೆ. ಅವಳು ಯಾವತ್ತೂ ಒಳ್ಳೆ ಎಂಪ್ಲಾಯೀಸ್ನ ಬಿಟ್ಕೊಟ್ಟಿಲ್ಲ. ನೋಡು, ನೀನು ಮೊದಲಿದ್ದ ಆಫೀಸ್ಗಿಂತ ಈ ಆಫೀಸ್ ಬೆಟರ್ ಅಲ್ವಾ? ಖಂಡಿತ ಹೌದು.